ನಮಸ್ತೆ. ಒಂದೇ ಫಂಡ್ಗೆ ಎರಡು ಬೆಲೆ ಇರುತ್ತೆ ಗೊತ್ತಾ? ರೆಗ್ಯುಲರ್ ಪ್ಲಾನ್ನಲ್ಲಿ ಏಜೆಂಟ್ ಅಥವಾ ಸಲಹೆಗಾರ ಕಮಿಷನ್ ಸೇರಿರುತ್ತದೆ. ಅದರಿಂದ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಹೆಚ್ಚು. ಡೈರೆಕ್ಟ್ ಪ್ಲಾನ್ನಲ್ಲಿ ಕಮಿಷನ್ ಇಲ್ಲ, ಅದರಿಂದ ರಿಟರ್ನ್ ಸ್ವಲ್ಪ ಹೆಚ್ಚು ಸಿಗುತ್ತದೆ. ಆದರೆ ಡೈರೆಕ್ಟ್ ಪ್ಲಾನ್ಗೆ ನೀವೇ ಸಂಶೋಧನೆ ಮಾಡಿ ಫಂಡ್ ಆಯ್ಕೆ ಮಾಡಬೇಕು. ಸರಿಯಾದ ಮಾರ್ಗದರ್ಶನ ಬೇಕಿದ್ದರೆ ರೆಗ್ಯುಲರ್ ಪ್ಲಾನ್ ಸಹಾಯಕವಾಗಬಹುದು. ಯಾವ ಪ್ಲಾನ್ ನಿಮಗೆ ಸೂಕ್ತ ಎಂದು ಗೊಂದಲ ಇದ್ದರೆ DM ಮಾಡಿ. ನಮಸ್ತೆ.